ನುಗ್ಗೆ ಸೊಪ್ಪು ಕಮ್ಮಿಯಾಗಿ ಬೇಳೆ ಹುರಿತಾ ಇದ್ದೀನಿ, ಗಮ್ಮನವರೆಗೂ ಹುರಿತೀನಿ. ಇದಕ್ಕೆ ನೀರು ಹಾಕ್ತಾಯಿದ್ದೀನಿ, ಇದಕ್ಕೊಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ, ಬೇಗ ಬೇಯುತ್ತೆ. ಮತ್ತು ನುಗ್ಗೆ ಸೊಪ್ಪು ಅದು ಬಿಡಿಸಿರೋದಕ್ಕೆ ಉಪ್ಪು ಅರಿಶಿನ ಹಾಕಿ ನೆನೆಸಿಟ್ಟಿದ್ನಲ್ಲ ನೋಡಿ, ಈ ಥರ ಮಾಡ್ತಾಯಿದ್ದೀನಿ. ಇದು ಅಷ್ಟೇ. ಅದು ಮುಕ್ಕಾಲು ಭಾಗ ಜಾಸ್ತಿ ಬೆಂದ ಮೇಲೆ ಇದು ಅದಕ್ಕೆ ಹಾಕಿ ಬೇಯಿಸೋದು, ಆಮೇಲೆ ತೋರಿಸ್ತೀನಿ ನೋಡಿ. ಒಬ್ಬಟ್ಟಿಗೆ ಬೇಯಿದಾಗೆ ಬೇಯಿಸಿದ್ದೀನಿ. ಇವಾಗ ಅದನ್ನು ಉಪ್ಪು ಅರಿಶಿನ ಹಾಕಿ ಹಿಂಡಿ ತೆಗೆದಿರೋದು ಇದು ಚೆನ್ನಾಗಿ. ಇದನ್ನು ಹಾಕಿದ್ದೀನಿ. ಈಗ ಇದು ಒಂದು 10 ನಿಮಿಷ ಬೇಯುತ್ತೆ ನೀಟಾಗಿ. ಖಾರ ಹಾಕ್ತಾಯಿದ್ದೀನಿ, ಒಂದು ಸ್ಪೂನ್ ಖಾರ ಬೇಕಾಗುತ್ತೆ ಇದಕ್ಕೆ. ಸರಿ, ರೆಡಿಯಾಗಿದೆ ನೋಡಿ, ಕರೆಕ್ಟಾಗಿ ಆಗಿದೆ. 10 ನಿಮಿಷ ಬೇಯಿಸಿದ್ದೀನಿ, ಸಿಮ್ಮಲ್ಲಿಟ್ಟು ಬೇಯಿಸಿದ್ರೆ ನೀರು ಕೂಡ ಕರೆಕ್ಟಾಗಿ ಆಗಿದೆ, ಬಗ್ಸೋ ಅಷ್ಟಿಲ್ಲ. ಮತ್ತು ಇವಾಗ ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಏನೂ ಹಾಕ್ತಾಯಿಲ್ಲ, ಮಕ್ಕಳು ತೆಗೆದು ಪಕ್ಕಕ್ಕೆ ಇಡ್ತಾರೆ. ಈ ಥರ ನಾನು ಒಂಚೂರು ಹುರಿದುಬಿಟ್ಟು ಮೆಣಸಿನ್ಕಾಯಿ ಅರ್ಧಂಬರ್ಧ ಪುಡಿ ಮಾಡಿಟ್ಟಿರ್ತೀನಿ, ಇದು ಹಾಕ್ತೀನಿ ಈ ಥರ ಪಲ್ಯಗಳಿಗೆ. ತುಪ್ಪ ಕಾದಿದೆ, ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಹಿಂಗು ಸ್ವಲ್ಪ, ಕರಿಬೇವಿನ ಸೊಪ್ಪು ಮೊದಲೇ ಇಲ್ಲಿ ಇಟ್ಟಿದ್ದೀನಿ ನೋಡಿ ಹಸಿದು, ಅದು ಹಾಕ್ತೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಆಗಿದೆ. ಕರಿಬೇವಿನ ಸೊಪ್ಪು ಇವಾಗ ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ, ನುಗ್ಗೆ ಸೊಪ್ಪು, ತೊಗರಿಬೇಳೆ ಪಲ್ಯ ಕುಕ್ಕರಲ್ಲಿ ಇಟ್ಬಿಟ್ರೆ ಮಿಡ್ಡಿ ಆಗೋಗುತ್ತೆ ತವ್ವೆ ಥರ. ಅದಕ್ಕೆ ಇದಕ್ಕೆಲ್ಲ ಈ ಥರ ಬೇರೆಯೇ ಬೇಯಿಸಿದ್ರೇ ಚೆನ್ನಾಗಿರುತ್ತೆ. ಇಷ್ಟ ಇರೋರು ಉಪ್ಪುಮೆಣ್ಸಿನ್ಕಾಯಿನ ಹಾಕ್ಕೊಂಡು ತಿನ್ಬೋದು. ಇದಕ್ಕೆ ತುಂಬ ಒಳ್ಳೆಯದು. ಇದು ನೀರು ಅಕಸ್ಮಾತ್ ಜಾಸ್ತಿ ಇದ್ದರೆ ತಿಳಿ ಸಾರು ಮಾಡ್ಕೋಬೋದು.